ಮೊದಲಿಂದ ಟೈಲರ್ ಮೇಲಿರೋ ಒಂದು ಕಂಪ್ಲೇಂಟ್ಸ್ ಅಂದ್ರೆ ನೀವು ಆನ್ ಟೈಮ್ ಕೊಡಲ್ಲ ಅಂತ, ಅದಕ್ಕೇನೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಯಾಕಂದ್ರೆ ಇಷ್ಟೊಂದು ಬ್ಲೌಸ್ನ ನೀವು ಜನ ಇಟ್ಕೋಬೇಕು, ಅವ್ರಿಗೂ ರಜಾ ಕೊಡಬೇಕು, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ರಜಾ ಹಬ್ಬದ ಟೈಮಲ್ಲಿ ಜಾಸ್ತಿ ತೊಗೊಳಲ್ಲ ಮೇಡಮ್. ಹಬ್ಬದ ಟೈಮಲ್ಲಿ ಯಾವಾಗಲೂ ಜಾಸ್ತಿ ತೊಗೊಳಲ್ಲ, ಎಷ್ಟು ಬೇಕೋ ಅಷ್ಟೇ ತೊಗೊಂಡಿರ್ತೀವಿ. ಆ ಟೈಮಲ್ಲಿ ಕೆಲಸ ಬೇಗ ಆಗಲ್ಲ. ಕೆಲಸ ಫಿನಿಶಿಂಗ್ ಮಾಡೋರು ಅವ್ರ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ, ಅವ್ರು ಮಾಡಲ್ಲ. ಹುಡುಗರು ಊರು ಅಂತ ಹೇಳ್ತಾರೆ, ಅಂಥ ಟೈಮಲ್ಲಿ ತೊಗೊಳಲ್ಲ. ಬೇರೆ ಟೈಮಲ್ಲೆಲ್ಲ ಯಾವಾಗ ಬೇಕಾದ್ರೂ ಇಮಿಡಿಯೇಟಾಗಿ ಕೊಡ್ತೀವಿ, 2 ಡೇಸಲ್ಲೂ ಕೊಡ್ತೀವಿ. ಈಗ ರಂಜಾನ್ ಬಂದಿದೆ, ಯುಗಾದಿ ಬಂದಿದೆ, ಹೇಗಿದೆ ಸರ್ ವ್ಯಾಪಾರ? ಚೆನ್ನಾಗಿದೆ. ಚೆನ್ನಾಗಿ ನಿಮಗೆ ಪುರ್ಸತ್ತೆ ಇಲ್ಲ ಊಟ ಮಾಡೋಕ್ಕೆ? ಇಲ್ಲ ಮಾಡ್ತೀವಿ, ಅಂದರೆ ಟೈಮಿಂಗ್ಸ್ ಇಲ್ಲ ಅಷ್ಟೇ. ಈಗ ಈ ಬೆಂಗಳೂರಿನಲ್ಲಿ ಗಾಂಧಿ ಬಜಾರ್ ಫೇಮಸ್ ಪ್ಲೇಸು, ಇಲ್ಲಿ ಸುತ್ತಮುತ್ತ ಎಲ್ಲಿಂದ ಜನ ಬರ್ತಾರೆ ನಿಮಗೆ? ನಮ್ಗೆ ಔಟ್ಸೈಡ್ ಎಲ್ಲ ಕಡೆಯಿಂದ ಬರ್ತಾರೆ, ಇಡೀ ಬೆಂಗಳೂರಿಂದ ಬರ್ತಾರೆ. ಇಲ್ಲಿ ಹೊಸಕೋಟೆ, ಅಮೆರಿಕದಿಂದ ಹೇಳ್ತಾರೆ, ಆನೆಕಲ್ಲು ಎಲ್ಲ ಬರ್ತಾರೆ. ಹೊಸಕೋಟೆ, ಆನೇಕಲ್ಲು, ಅಮೇರಿಕಾದ ಜಾಸ್ತಿ ಇದ್ದಾರೆ. ಗ್ಲೋಬಲ್ ಟೈಲರ್ ಆಗ್ತಿದ್ದೀರಾ ನೀವು? ಯಾಕಂದರೆ ಅರ್ಜೆಂಟಿಗೆ ಅವ್ರಿಗೆ 3 ಡೇಸಲ್ಲಿ ಬಂದಾಗ ರೆಡಿ ಮಾಡ್ಕೊಟ್ಬಿಡ್ತೀವಲ್ಲ, ಅದರಿಂದ ಒಂದು ಅವರೇ ಹೇಳಿ ಕಳಿಸ್ಬಿಡ್ತಾರೆ. ಅಲ್ಲಿರೋ ಯಾರನ್ನ ಯಾವ ಅಂಗಡಿಗೆ ಹೋಗಬೇಕು ಅಂತ ಇದ್ದಾಗ ಹೇಳಿ ಕಳಿಸ್ತಾರೆ. ಅವ್ರು ಬರೋಕ್ಕೆ ಮುಂಚೆನೇ ಕಳಿಸ್ಬಿಟ್ಟಿರ್ತಾರೆ? ಮುಂಚೆನೇ ಕಳಿಸಿರ್ತಾರೆ, ಫೋನ್ ಮಾಡಿರ್ತಾರೆ, ಇಂಥವ್ರು ಬರ್ತಾ ಇದ್ದಾರೆ, ಅರ್ಜೆಂಟಾಗಿ ರೆಡಿ ಮಾಡ್ಕೊಂಡು. ಅವ್ರು ನಿಮ್ಮ ಹತ್ರನೇ ಹೊಲಿಸ್ಬೇಕು ಅನ್ನೋ ಒಂದು ಗುಟ್ಟೇನು ಸರ್ ಅದು? ಫಿಟ್ಟಿಂಗ್ಸ್ ಬೇಕಾಗುತ್ತೆ ಮೇಡಮ್, ಫಿಟ್ಟಿಂಗ್ಸ್ ಬೇಕು ಅಂತ ಬರ್ತಾರೆ. ಅಂದರೆ ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗ್ಬೋದು. ಅಂದರೆ ನಮ್ಮ ಟೈಲರ್ ಅವರು ಹೇಳೋದು ನಿಜ ಆಗಿರುತ್ತೆ. ಯಾಕಂದರೆ ಮಹಿಳೆಯರು ಸೀರೆ ತಗೊಳ್ತಾ ಇದ್ದಾರೆ, ಅದಕ್ಕೆ ಬೇಕಾದಷ್ಟು ಬ್ಲೌಸನ್ನು ಹೊಲಿಸ್ತಾ ಇದ್ದಾರೆ. ಆ ಸೀರೆ ಅಂಗಡಿಗಳು ಜಾಸ್ತಿ ಆಗಿಬಿಟ್ಟಿದೆ ಅಂತ ಹರೀಶ್ ಅವರು ಹೇಳಿದ್ರೆ. ಮೊದಲು ಒಂದು ಕೆಲವು ಫೇಮಸ್ ಅಂಗಡಿ ಇತ್ತು, ಈಗ ರಸ್ತೆಯಲ್ಲಿ ಬೇಕಾದಷ್ಟು ಅಂಗಡಿ ಇದೆ, ಜನರಿಗೆ ಚಾಯ್ಸ್ ಜಾಸ್ತಿ ಆಗಿದೆ, ಆನ್ಲೈನಲ್ಲಿ ಜಾಸ್ತಿ ಆಗಿದೆ. ಸೊ ನಮ್ಮ ಬಿಸ್ನೆಸ್ ಎಕ್ಸ್ಟೆಂಡ್ ಆಗಿದೆ ಅನ್ಬೋದು ಅಲ್ಲ ಸರ್? ನಮಸ್ಕಾರ.